ನಮ್ಮ ಹತ್ರ ಎಷ್ಟಿದೆ 306. ಎಷ್ಟು ಜನ ಹಂಚಬೇಕು 3 ಜನ. ಭಾಗಾಕಾರ ಅಂದ್ರೇನು ಸಮನಾಗಿ ಹಂಚಿಕೆಯನ್ನ ಮಾಡುವಂತ. ಈಗ ಸಮನಾಗಿ ಹಂಚಲಿಕ್ಕೆ ಹೋಗೋಣ, ಆದರೆ ಭಾಗಾಕಾರ ಮಾಡುವಂತ ರೀತಿಯೊಳಗೆ ನೋಡ್ಕೊಂಡು ಏನಿದೆ 3 ರಿಂದ 306 ನಾವೇನು ಮಾಡಬೇಕು ಭಾಗಾಕಾರ ಮಾಡೋಣ. ಓಕೆ 3 ಒಂದೇ 3 ಅಂದ್ರೇನು 100 ಕೊಟ್ಟಿದ್ದೀವಿ ಅಂತ ಅದರ ಅರ್ಥ. ಹೌದಾ? 3 ಜನಕ್ಕೆ ನಾವು ಹಂಚಿಕೆ ಮಾಡಿದ್ರೆ 100 ಕೊಡ್ತೀವಲ್ಲ. ರೈಟ್. ಓಕೆ. ಈಗ 3 ರಲ್ಲಿ 3 ಕಳೆದ್ರೆ 0. ಈಗ ನೋಡೋಣ ಇಲ್ಲಿ ಎಷ್ಟಿದೆ 0 ಕೆಳಗಿಳಿಸ್ಕೊಳ್ತೀವ. ಹೌದಾ? ಕೆಳಗಿಳಿಸ್ಕೊಳ್ತೀವಿ. ಈಗ 3 ಬಗ್ಗೆ 0 ಇದೆ ಏನು 3 0ಲೆ 0 3 0ಲೆ 0 3 0ಲೆ 0. ಈಗ ಮತ್ತೆ ಎಷ್ಟು ಇಳಿಸ್ಕೋಬೇಕು 6. ಇಳಿಸ್ಕೋಬೇಡ, ಇಳಿಸ್ಕೋಬೇಕು. 3 7ಲೆ 6. 6ರಲ್ಲಿ 6 ಕಳೆದ್ರೆ 0. ಸೊ ನಾವು ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಂಗಾಯ್ತು 102 ರೂಪಾಯಿ ಹಂಗೆ ಕೊಟ್ಟಂಗೆ. ಈಗ ಇದು ಕರೆಕ್ಟ್ ಆಗೇ ಇಲ್ಲ ನೋಡ್ಬೇಕಲ್ಲ. ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು ಬಂದಿರುವಂತ ಭಾಗಲಬ್ಧವನ್ನ 2ರಿಂದ ನಾವು ಎಷ್ಟು ಜನಕ್ಕೆ ಹಂಚಿಕೆ ಮಾಡಿರ್ತೀವೋ ಅದರಿಂದ ಏನ್ ಮಾಡ್ಬೇಕು ಗುಣಾಕಾರವನ್ನ ಮಾಡ್ರಿ. 3 7ಲೆ 6 3 0ಲೆ 0 3 1ಲೆ 3. ಕರೆಕ್ಟ್ ಆಗಿದೆ ಲೆಕ್ಕ? ಕರೆಕ್ಟ್ ಆಗಿದೆ. ಓಕೆ. ಇಂಥವು ಒಂದು 4 ಲೆಕ್ಕ ಆದರೂ ನೀವು ಈಗ ಮಾಡ್ತೀರಲ್ಲ.